ಈ ಪಾರು ಮೋಸ ಹೋದ್ರೂ ಸುಮ್ಮನೆ ಕೊಡ್ತಾಳೆ. ಆದ್ರೆ ನನಗಾಗಿರೋದು ನಂಬಿಕೆ ದ್ರೋಹ. ನಂಬಿಕೆ ದ್ರೋಹ. ಇಲ್ಲ, ನಾನು ಒಂದು ಕ್ಷಣನೂ ಇಲ್ಲಿರಲ್ಲ. ನಾನು ನಾನು ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆಗೆ ಹೋಗ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ದಂಪತಿಗಳು ಕೂತ್ಕೊಳ್ಳಿ. ಅಬ್ಬಾ, ಓಂ ಪೂರ್ವಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟ. ನಿಜವಾಗ್ಲೂ ನಮ್ಮನ್ನ ಕರೆದ್ರ? ಪೂಜೆ ಕೂರೋರು ಈ ಮನೆ ಯಜಮಾನ್ರು ಅನ್ಸ್ಕೊಳ್ಳೋದು. ಯಾಕೆ, ನಿಮ್ಗೆ ಆಸೆ ಇಲ್ವಾ? ಓ, ಆಟ ಆಡೋ ಮಕ್ಕಳಿಗೆ ರಾಜರಾಣಿ ಅನ್ಸ್ಕೋಬೇಕು ಅಂತ ಆಸೆ ಐತೆ. ಮಕ್ಕಳು ಮಾಡಿರೋರು ನಾವು, ನಮ್ಗೆ ಆಸೆ ಇರೋಕ್ಕಿಲ್ವಾ? ಇಬ್ರು ಕಂಕಣ ಕಟ್ಕೊಳ್ಳಿ. ಇಂದ್ರೆ ಕೈ ಕೊಡು. ನಾಗ, ಇಂದ್ರ, ಏನ್ ಮಾಡ್ತಾ ಇದ್ದೀರಿ? ಅಜಯ್, ಈ ಸಣ್ಣ ಜಾಗದಾಗ ಕುಂಟ ಬಿಲ್ ಆಡಕ್ಕಾಯ್ತದ? ಪೂಜೆ ಮಾಡ್ತಾ ಇದೀವಿ ಅಜ್ಜಿ. ಅದನ್ನೇ ಕೇಳ್ತಾ ಇರೋದು, ನೀವ್ಯಾಕೆ ಮಾಡ್ತಾ ಇದ್ದೀರಿ ಅಂತ. ನಾವಲ್ದೆ ಇನ್ಯಾರು ಮಾಡ್ತಾರಜ್ಜಿ? ಈ ಪೂಜೆ ಮಾಡೋದಕ್ಕೆ ಬೇರೆಯವರಿದ್ದಾರೆ. ಎದ್ದಲ್ರ ಮೇಲೆ. ಅಜಯ್, ಏನ್ ಹೇಳ್ತಾ ಇದೀಯಾ? ನಾನು ಹೇಳ್ತಿರೋದು ನಿಜವಾಗೂ ಇದೆ. ಇಬ್ರು ಮೇಲಕ್ಕೆ ಎದ್ದಲ್ರಿ. ರಾಣಿ, ದ್ಯಾವ್ರು, ನೀವಿಬ್ರು ಪೂಜೆ ಕೂತ್ಕೋಬೇಕು. ಬಂದ ಬನ್ರಮ್ಮ, ನಿಮ್ಮನ್ನೇ ಕರಿತಾ ಇರೋದು. ಕೂತ್ಕೊಳ್ಳಿ. ಏನ್ ಮಾತಾಡ್ತೀಯ ಪಾರು? ಬಿಡ್ತವನು ಬಿಡ್ತು ಅನ್ಬೇಕ. ಏನ್ ಮಾಡೋದು? ನನ್ನನ್ನ ಬಿಡ್ತು ಅಂತ ಮಾಡಿಬಿಟ್ಟಿದ್ದೀರಲ್ಲ ಸ್ವಾಮಿ. ನಾನಿನ್ನೇನು ಬಿಡ್ತು ಅಂತ ಹೇಳೋದು? ಏನು ಹೇಳೋದು? ಏನ್ರಿ ಶಾರದಮ್ಮನವ್ರೆ ನನ್ನ ಹತ್ರ ಬಂದು, ಅಯ್ಯೋ ಪಾರು, ನನ್ನ ಬಗ್ಗೆ ಅಂದರೆ ನನಗೆ ಪ್ರಾಣ, ನನ್ನ ಜೀವ, ಅವನ ನನ್ನ ಜೊತೆ ಮಾತಾಡೋಕ್ಕಿಲ್ಲ, ನನ್ನನ್ನು ನೋಡೋಕ್ಕಿಲ್ಲ, ಒಂದೇ ಹೊತ್ಕಿತ ಅವನ ಬಾಯಿ ತುಂಬ ನನ್ನ ಅವ್ವ ಅಂತ ಕರೆದ್ಬಿಟ್ರೆ ಜೀವನಕ್ಕೆ ಅಷ್ಟೇ ಸಾಕು, ಅಷ್ಟೇ ಸಾಕು ಅಂತ ಹೇಳಿದ್ರಲ್ಲ ಅತ್ತೆ. ಈ ಮಾತಿನೆಲ್ಲ ಕೇಳಿ 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 ಜೀವನದಲ್ಲಿ ಯಾರಿಗೂ ಇಂಥ ಕಷ್ಟ ಬರಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ ಶಾರದಮ್ಮ. ನೀವು ಈ ಮನೆಗೆ ಬಂದಾಗಿಂದ, ನಿಮ್ಮನ್ನು ನೋಡ್ದಾಗಿಂದ ಜೋಗಿ ಪಿಕ್ಚರ್ನ ಎಷ್ಟು ಸತಿ ನೋಡಿ ಹತ್ತಿದ್ದೀನಿ ಅಂದರೆ ಅಷ್ಟೇ ಸತಿ ಹತ್ಬಿಟ್ಟಿದ್ದೀನಿ ಅತ್ತೆ. ಯಾಕವ್ವ ಅಳಕೋದೆ? ಅಳು ಅಳು ಬಂದ್ಬಿಡುತ್ತೆ ಮಾವಯ್ಯ.